ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ದೊಡ್ಡತ್ತೆ ಮಾವ ಇವತ್ತೊಂದಿನ ನನ್ ಕೆಲ್ಸ ಎಲ್ಲ ಅಮ್ಮ ಮಾಡ್ತಾರೆ. ನಾಳೆಯಿಂದ ನಾ ಕಾಲೇಜ್ ಹೊರಡೋಕ್ಕೂ ಮುಂಚೆ ಮನೆ ಕೆಲ್ಸ ಎಲ್ಲ ಮುಗಿಸೇ ಹೊರಡ್ತೀನಿ. ಸರಿ ಬಾಬಾ. ಸೊಸೆ ಜವಾಬ್ದಾರಿ ಹೊತ್ಕೊಂಡಿರೋ ಅತ್ತೆಗೆ ಅವಳು ಕಾಲೇಜ್ದೇ ಚಿಂತೆ. ಅದೇ ತರ ಸೊಸೆಗೂ ತನ್ನ ಜವಾಬ್ದಾರಿಗಳ ಅರಿವಿದ್ದಿದ್ರೆ ಎಲ್ಲಾ ಕೆಲಸಗಳನ್ನು ಮಾಡಿ ಆಮೇಲೆ ಕಾಲೇಜ್ಗೆ ಹೋಗ್ತಾ ಇದ್ವಿ ಅಲ್ವಾ? ಅದಕ್ಕೆ ಮಾವ ಪ್ಲೀಸ್, ನಂಗೆ ತುಂಬಾ ಲೇಟ್ ಆಗ್ತಿದೆ. ಐ ಆಮ್ ಸಾರಿ, ನನ್ನ ತಡಿಬೇಡಿ. ನಿಂತ್ಕೋ. ಅಡಿಗೆ ಕೆಲಸ ಮಾಡಿನೇ ನೀನ್ ಕಾಲೇಜ್ಗೆ ಹೋಗ್ಬೇಕು. ಇಲ್ಲ ಅಂದ್ರೆ ಈ ಮನೆಯಲ್ಲಿ ಏನೇ ನಡೆದ್ರು ಅದಕ್ಕೆ ನಾವು ಜವಾಬ್ದಾರಲ್ಲ, ತಿಳ್ಕೊ. ದೊಡ್ಡತ್ತೆ, ತರಕಾರಿ ಹೆಚ್ಚಕ್ಕಾಗ್ಲಿಲ್ಲ ಅಂದ್ರೆ ನಾವ್ ಮಾಡ್ಕೋತೀವಿ. ಸ್ಪಂದನ ಅವ್ರಿಗೆ ಈಸಿ ಆಗಿರೋ ಕೆಲಸ ಕೊಡೋಣ. ಹೇಗೋ ಮಸಾಲೆ ರುಬ್ಬೇಕಲ್ಲ, ಅದನ್ನ ಮಾಡಿ ಕಾಲೇಜ್ಗೆ ಹೋಗ್ಲಿ. ಅಕ್ಕ, ನನ್ ಸೊಸೆ ಒಳ್ಳೆ ಐಡಿಯಾನೇ ಕೊಟ್ಟಿದ್ದಾಳೆ. ತರಕಾರಿ ಹೆಚ್ಚೋದು ತುಂಬಾ ಈಸಿ, ಆದ್ರೆ ಮಸಾಲೆ ಅರಿಯೋದು ಸಿಕ್ಕಾಬಟ್ಟೆ ಕಷ್ಟ. ಹಾ, ಇವತ್ತು ಪಂಚಮಿ ಮಾತಾ ಕೇಳೇ ಬಿಡೋಣ. ಸ್ಪಂದನ, ಇವತ್ತು ನೀನು ಬರೀ ಮಸಾಲೆ ಹರ್ಕೊಟ್ಬಿಡಮ್ಮ ಸಾಕು. ದೊಡ್ಡತ್ತೆ ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳ್ಳಿ, ನನಗ್ ಟೈಮ್ ಆಗ್ತಿದೆ. ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ನಾನು, ಆಗ್ಲಿಂದ ಒಂದೇ ಮಾತನ್ನ ಹೇಳ್ತಾ ಇದೆಯಲ್ಲ ನೀನು. ದೊಡ್ಡತ್ತೆ, ನನಗಂತೂ ನಮ್ಮ ಅಪ್ಪ ಅಮ್ಮ ನಮ್ಮ ಮನೇಲಿ ಹೇಳ್ಕೊಟ್ಟಿರೋದು ಇಷ್ಟೇ, ದೊಡ್ಡೋರು ಏನೇ ಅಂದ್ರು ತಲೆ ಬಾಗ್ಬೇಕು ಅಂತ. ಚಂದ ಚಂದ, ಅದು ಸಂಸ್ಕಾರ ಅಂದ್ರೆ. ವೈಷ್ಣವಿ, ನೀನೊಬ್ಳೆ ಕಣಮ್ಮ ಈ ಮನೆಗೆ ಸರಿಯಾಗಿ ಹೊಂದ್ಕೊಂಡೋಗೋ ಸೊಸೆ ಅಂದ್ರೆ. ನೋಡಿ, ನೀವ್ ಎಲ್ರಿಗೂ ಕೈ ಮುಗಿದ್ ಕೇಳ್ಕೊತಾ ಇದ್ದೀನಿ. ಇವತ್ ಮೊದಲನೇ ದಿನದ ಕಾಲೇಜ್, ಲೇಟ್ ಆಗ್ಬಾರ್ದು. ಏನೇ ಕೆಲ್ಸ ಇದ್ರು ಆಮೇಲೆ ಮಾಡ್ಕೊಡ್ತೀನಿ. ದಯವಿಟ್ಟು ಇವಾಗ ನನ್ನ ತಡಿಬೇಡಿ. ಸ್ಪಂದನ, ನೀನ್ ಇಷ್ಟೊಂದು ಸ್ವಾರ್ಥಿ ಅಂತ ನನಗೆ ಗೊತ್ತಿರ್ಲಿಲ್ಲ. ಒಂದ್ ಕಡೆಯಿಂದ ಮನೆ ಜನಕ್ಕೆ ಒಳ್ಳೇದಾಗ್ಬೇಕಂದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ್ಯ. ಇವಾಗ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿಸಿದ್ರೆ ಅಡ್ಗೆ ಕೆಲಸದಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದೆಯಾ? ನನ್ನ ಮಗ ನಿನ್ಗೆ ಆಶ್ರಯ ಕೊಟ್ಟ, ವಿದ್ಯೆ ಕೊಡ್ತಾ ಇದ್ದಾನೆ, ನೀನು ಈ ಮನೆ ಅನ್ನ ತಿಂತಾ ಇದೀಯ. ಆದ್ರೆ ಇವಾಗ ಕೆಲ್ಸ ಅಂತ ಬಂದಾಗ ಕಾಲೇಜು ಅಂತೆಲ್ಲ ಸಬೂಬ್ ಹೇಳ್ತಿದ್ಯಲ್ಲ. ನಿಮ್ಮ ಅಪ್ಪನ ಬಗ್ಗೆ ಮಾತಾಡಿದ್ರೆ ಕೋಪ ಬರುತ್ತೆ ಅಂತೀಯ. ಇದೇನಾ ನಿಮ್ಮಪ್ಪ ಕಲ್ಸಿರೋ ಪಾಠ? ನಿಜ ದೊಡ್ಡತ್ತೆ, ಸ್ಪಂದನ ಸ್ವಾರ್ಥಿ. ವಿಕ್ರಾಂತ್ ನಿನ್ಗೋಸ್ಕರ ಏನೆಲ್ಲ ತ್ಯಾಗ ಮಾಡಿದ್ದಾರೆ, ಆದ್ರೆ ಅವ್ರ ಮನೆಗೋಸ್ಕರ ನೀನೇನು ಮಾಡಕ್ಕಾಗಲ್ಲ ಅಂತ ಹೇಳ್ತೀಯಲ್ವಾ? ವೈಶು ಅಕ್ಕ, ನೀವು ಬೇಕು ಅಂತ ನನ್ ಮೇಲೆ ಕೆಂಡ ಕಾರ್ತಿದ್ದೀರಾ. ನಾನ್ ಸ್ವಾರ್ಥಿ ಅಲ್ಲ. ನಾನು ಓದಿ ಏನೇನ್ ಖರ್ಚಾಗಿದ್ಯೋ ಆ ಎಲ್ಲ ಹಣನೂ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಹಣನ ವಾಪಸ್ ಕೊಡ್ಬೋದು, ಆದ್ರೆ ವಿಕ್ಕಿ ನಿನ್ ಮೇಲೆ ತೋರಿಸಿರೋ ಅಕ್ರೆನ ಹೇಗ್ ವಾಪಸ್ ಕೊಡ್ತೀಯ ಸ್ಪಂದನ? ನಿನ್ಗೋಸ್ಕರ ವಿಕ್ಕಿ ಇಡೀ ಮನೆನ ಎದುರು ಹಾಕೊಂಡ, ಆದ್ರೆ ನೀನು ಈ ಮನೆಗೋಸ್ಕರ ಒಂದು ಕೆಲಸ ಮಾಡಲ್ಲ.
ಅವನ ಹಣೆಯಲ್ಲಿ ನಿನ್ನ ಹೆಸರು ಬರ್ದಿತ್ತಲ್ಲ, ಆ ವಿಧಿಗಿನ್ನೇನು ಹೇಳಬೇಕು. ಇಂಥ ಸ್ವಾರ್ಥಿ ನೀನು. ಛೇ, ಆಯ್ತು, ಅದೇನ್ ಕೆಲಸ ಇದೆಯೋ ಹೇಳಿ. ಇವತ್ತು ಕಾಲೇಜಿಗೆ ಲೇಟ್ ಆದ್ರೂ ಪರವಾಗಿಲ್ಲ, ಎಲ್ಲ ಮುಗಿಸೇ ಹೋಗ್ತೀನಿ. ಸುಜಾತ, ನಿನ್ ಸೊಸೆ ಅಡಿಗೆ ಮಾಡಕ್ ಒಪ್ಕೊಂಡಿದ್ದಾಳೆ. ಅವಳಿಗೆ ಆ ಶುಂಠಿ, ಟೊಮೆಟೊ, ಮೆಣಸಿನ್ಕಾಯಿ ಇದೆಯಲ್ಲ, ಅದೆಲ್ಲ ಕೊಟ್ಬಿಡು. ಉಷಾತೆ, ಇದನ್ನೆಲ್ಲ ಇಟ್ಕೊಂಡು ಕಿಚನ್ ಅಲ್ಲಿ ಮಿಕ್ಸಿ ಮಾಡ್ಕೊಂಡ್ ಬರೋಣ ಬನ್ನಿ. ಚಂದ ಚಂದ. ಅಡಿಗೆ ಮಾಡ್ತೀನಿ ಅಂತ ಹೇಳೋದಷ್ಟೇ ಅಲ್ಲಮ್ಮ, ಯಾವ್ಯಾವ ಸಮಯದಲ್ಲಿ ಹೇಗೆ ಅಡಿಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿರ್ಬೇಕು. ಇವತ್ತು ನಮ್ಮ ಮನೇಲಿ ನಡೀತಾ ಇರೋದು ಮಹಾಭೋಜನ. ಬರೋ ಸನ್ಯಾಸಿಗಳಿಗೆ ಮಡಿಯಿಂದ ಅಡಿಗೆ ಮಾಡಿ ಬಡಿಸ್ಬೇಕು. ಅದು ಕೂಡ ಹಳೆ ಕಾಲದ ಪದ್ಧತಿಯಲ್ಲಿ. ಹಿಂದಿನ ಕಾಲದಲ್ಲೆಲ್ಲ ಅಲ್ಲಿ ಕಾಣ್ತಿದೆಯಲ್ಲ ನೋಡು, ಅದರಲ್ಲೇ ಮಸಾಲೆ ಅರಿತಿತ್ತು. ಹಾಗೆ ನೀನು ಕೂಡ ಇವತ್ತು ಅದರಲ್ಲೇ ಮಸಾಲೆ ಅರಿಬೇಕು, ಗೊತ್ತಾಯ್ತಾ? ಆದ್ರೆ ನನಗೆ ಕಣ್ಣಲ್ಲಿ ಮಸಾಲೆ ಅರಿಯಕ್ ಬರಲ್ಲ. ನಾನು ಯಾವತ್ತೂ ಇದನ್ನೆಲ್ಲ ಮಾಡಿಲ್ಲ. ಅಯ್ಯೋ, ಬರಲ್ಲ ಅಂದ್ರೆ ಕಲ್ತ್ಕೋಬೇಕಮ್ಮ. ಕಲ್ತ್ಕೋ, ನಾನೇನ್ ಬೇಡ ಅನ್ನೆ. ನೋಡು ಕಂದ, ಹೆದರ್ಕೋಬೇಡ, ನಾನು ಹೇಳ್ಕೊಡ್ತೀನಿ. ಹೇಗೆ ಗೊತ್ತಾ ಸುಜಾತ, ನಾನ್ ನಿನಗೆ ಕೆಲಸ ಕೊಟ್ಟಿದ್ದೀನಿ ತಾನೆ, ಮೊದಲು ಆ ಕೆಲಸನ ಮುಗಿಸು. ಆಮೇಲೆ ಇನ್ನೊಬ್ಬರ ಕೆಲಸಕ್ಕೆ ಕೈ ಹಾಕುವಂತೆ. ಪಂಚಮಿ, ಅಲ್ಲೇ ನೋಡ್ತಾ ಇದೀಯಾ? ಕೆಲಸ ಮಾಡು. ಉಮಾ, ನೀನೊಂದು ಕಣ್ಣಿಟ್ಟಿರು. ಒಂದೇನಕ್ಕ, 2 ಕಣ್ಣೆ ಇಟ್ಟಿರ್ತೀನಿ. ಸ್ಪಂದನ, ಇಲ್ಲಿ ಸ್ವಲ್ಪ ಇದೆ, ಇದನ್ನು ಹರಿದ್ಬಿಡು.